ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿಯ ವೇಳೆ ನಡೆದ ಗಲಾಟೆಯ ಬೆನ್ನಲ್ಲೇ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಎನ್ಡಿಎ ಒಕ್ಕಲಿಗ ಕಾರ್ಯಕರ್ತರ ವಿರುದ್ಧ ತೀವ್ರವಾಗಿ ಉರಿದು ಬಿದ್ದಿದ್ದಾರೆ. ತಮ್ಮನ್ನ ಗುರಿಯಾಗಿಸಿಕೊಂಡವರ ವಿರುದ್ಧ ವೇದಿಕೆಯಲ್ಲೇ ಗುಡುಗಿದ ಶಾಸಕರು ನೇರ ರಾಜಕೀಯ ಸವಾಲು ಹಾಕಿದ್ದಾರೆ. ಸಭೆಯಲ್ಲಿ ತಮ್ಮ ವಿರುದ್ಧ ಆಕ್ರೋಶ ಹೊರಹಾಕಿದ್ದ ಎನ್ಡಿಎ ಕಾರ್ಯಕರ್ತರನ್ನ ಪ್ರಶ್ನಿಸಿದ ಪ್ರದೀಪ್ ಈಶ್ವರ್, ಒಬ್ಬ ಹಿಂದುಳಿದ ವರ್ಗದ ಶಾಸಕರನ್ನ ನಿಮ್ಮ ಒಕ್ಕಲಿಗ ಜಯಂತಿಯ ಕಾರ್ಯಕ್ರಮದಲ್ಲಿ ನಡೆಸಿಕೊಳ್ಳುವ ರೀತಿ ಇದೇನಾ? ನಿಮ್ಮ ಒಕ್ಕಲಿಗ ಯುವಕರನ್ನ ಎತ್ತಿಕಟ್ಟಿ ಈ ರೀತಿ ಗಲಾಟೆ ಮಾಡಿಸ್ತಾ ಇರೋದು ಹಿಂದೆ ಯಾರ ಕೈವಾಡ ಇದೆ ಎಂದು ತೀವ್ರವಾಗಿ ಖಂಡಿಸಿದ್ರು. ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ ಶಾಸಕರು, ಕುಮಾರಣ್ಣ ಕಬ್ಬಾಡರ್, ನಿಮ್ಮ ಈ ಚೇಲಾಗಳು ಎಷ್ಟು ಜನ ಬಂದ್ರು ನಮಗೇನು ಮಾಡಲು ಸಾಧ್ಯವಿಲ್ಲ. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಬಿಎಂ ರವಿಕುಮಾರ್ ಅವರನ್ನ ನಿಲ್ಲಿಸೋದಲ್ಲ. ಧೈರ್ಯವಿದ್ರೆ ಕುಮಾರಸ್ವಾಮಿ ಅವರೇ ನೀವು ನೇರವಾಗಿ ಬಂದು ನನ್ನೆದುರು ಚಿಕ್ಕಬಳ್ಳಾಪುರ ಅಖಾಡದಲ್ಲಿ ಚುನಾವಣೆಗೆ ನಿಲ್ಲಿ. ನಿಮಗೆ ಹೇಗೆ ಉತ್ತರ ಕೊಡಬೇಕು ಎಂದು ನನಗೆ ಚೆನ್ನಾಗಿ ಗೊತ್ತಿದೆ ಎಂದು ಮುಖಾಮುಖಿ ಸವಾಲು ಹಾಕಿದ್ರು. ವೇದಿಕೆಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಅವರ ಈ ಆಕ್ರೋಶಭರಿತ ಮಾತುಗಳು ಮತ್ತು ಕಠಿಣ ಸವಾಲು ಅಲ್ಲಿ ನೆರೆದಿದ್ದ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿದ್ದು, ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಈಗ ಮತ್ತೊಂದು ಮಜಲಿಗೆ ತಲುಪಿದೆ. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಾಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿತು, ಒಬ್ಬ ಓಬಿಸಿ ಹುಡುಗನ ಅವಮಾನ ಮಾಡಿತು. ಕುಮಾರಣ್ಣ ಅಗೇನೆಸ್ಟ್ ಓಬಿಸಿ, ಜೆಡಿಎಸ್ ಅಗೇನೆಸ್ಟ್ ಓಬಿಸಿ. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ ಇವರು, ನನ್ನ ಕುಟುಂಬದ ಬಗ್ಗೆ ಕೇಳ್ತಾರೆ ಇವರು. ನನ್ನ ತಾಯಿ, ನನ್ನ ಕುಟುಂಬ, ನನ್ನ ಶ್ರೀಮತಿ ಬಗ್ಗೆ ಮಾತಾಡ್ತಾರೆ ಎದುರುಗಡೆಯಿಂದ. ಒಬ್ಬ ಓಬಿಸಿ ಅವ್ರ ತಾಯಿ ಅಷ್ಟು ಕೀಳ ನಿಮ್ಗೆ? ಒಬ್ಬ ಅಹಿಂದ ಹುಡುಗನ ತಾಯಿ ಅಂದ್ರೆ ಕೀಳ ನಿಮ್ಗೆ? ಒಬ್ಬ ಅಹಿಂದ ಹುಡುಗನ ತಾಯಿನ ನೀಚವಾಗಿ ಮಾತಾಡಿದ್ರು, ಒಬ್ಬ ಅಹಿಂದ ಹುಡುಗನ ಕುಟುಂಬದ ಬಗ್ಗೆ ನೀಚವಾಗಿ ಮಾತಾಡಿದ್ರು. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ ನಹೀ ಕರ್ ಸಕ್ತಾ ಹೇಳಿ. ನಾನು ನಮ್ಮ ರೈತರಿಗೆ ಬದನೆಕಾಯಿ. ಕುಮಾರಣ್ಣ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಾಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ನಾನು ಕುಮಾರಣ್ಣ, ನೀವೊಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿತು, ಒಬ್ಬ ಓಬಿಸಿ ಹುಡುಗನ ಅವಮಾನ ಮಾಡಿತು. ಕುಮಾರಣ್ಣ ಅಗೇನೆಸ್ಟ್ ಓಬಿಸಿ, ಜೆಡಿಎಸ್ ಅಗೇನೆಸ್ಟ್ ಓಬಿಸಿ. ನಾನು ಕಳೆದ 2 ಅವರಿಂದ ನನ್ನ ತಾಯಿ ಬಗ್ಗೆ ಕೇಳ್ತಾರೆ.